ಅರ್ಧ ಮತ್ಸ್ಯೇಂದ್ರಾಸನದ ಅಭ್ಯಾಸ ಮಾಡೋಣ. ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಶ್ವಾಸ ದೀರ್ಘವಾಗಿ ತಗೊಳ್ಳಿ. ಶ್ವಾಸ ಬಿಡ್ತಾ ನಿಮ್ಮ ಎಡಕಾಲನ್ನು ಮಡಚಿ ಬಲ ಕಾಲಿನ ಅಡಿಭಾಗದಲ್ಲಿ ತಗೊಂಡು ಹೋಗಿ ಹಿಮ್ಮಡಿಯನ್ನು ಬಲ ಹಿಪ್ಪಿನ ಬದಿಯಲ್ಲಿ ಇಟ್ಕೊಳ್ಳಿ. ಹಾಗೆ ಶ್ವಾಸ ಬಿಡ್ತಾ ನಿಮ್ಮ ಬಲ ಕಾಲನ್ನು ವರ್ಟಿಕಲ್ ಆಗಿ ಮಡಚಿ ಎಡಮಂಡಿಯ ಎಡಭಾಗದಲ್ಲಿ ಇಟ್ಕೊಳ್ಳಿ. ಶ್ವಾಸ ದೀರ್ಘವಾಗಿ ತಗೊಳ್ಳಿ. ಶ್ವಾಸ ಬಿಡ್ತಾ ನಿಮ್ಮ ಬಲ ಕೈಯನ್ನು ಬೆನ್ನ ಹಿಂದೆ ತಗೊಂಡು ಹೋಗಿ ಎಡ ತೊಡೆಯನ್ನು ಹಿಡ್ಕೊಳ್ಳಿ. ಸಾಧ್ಯ ಆದರೆ, ಕಷ್ಟ ಆದವರು ನೆಲದ ಮೇಲೆ ಇಟ್ಟು ಕೂಡ ಅಭ್ಯಾಸ ಮಾಡ್ಬೋದು. ಹಾಗೆ ಎಡ ಕೈಯನ್ನು ಬಲಮಂಡಿಯ ಬಲಭಾಗದಲ್ಲಿ ತಗೊಂಡು ಬಂದು ಬಲಪಾದದ ಗಂಟನ್ನು ಅಥವಾ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಬೋದು. ಹಾಗೆ ಶ್ವಾಸ ಬಿಡ್ತಾ ಹಿಂದೆ ತಿರುಗಿ ಬಲಭಾಗಕ್ಕೆ ಭುಜದ ನೇರಕ್ಕೆ ನಿಮ್ಮ ಗಲ್ಲ ಬರುವಂತೆ ಇಟ್ಕೊಳ್ಳಿ. ಹೊಟ್ಟೆಯ ಆಕುಂಚನ ಮತ್ತು ವಿಕಸನದ ಮೇಲೆ ಸರಿಯಾದ ಗಮನ ಇಟ್ಕೊಂಡು 5 ಉಸಿರಾಟ ಮಾಡಿ. ನಿಮ್ಮ ಹಿಪ್ಪು ಸಮಾಂತರವಾಗಿ ನೆಲಕ್ಕೆ ಟಚ್ ಆಗಿರಲಿ. ಹೊಟ್ಟೆಯ ಎಲ್ಲ ಸಮಸ್ಯೆಗಳಿಗೆ ಟ್ವಿಸ್ಟಿಂಗ್ ಅಭ್ಯಾಸಗಳು ಅತಿ ಉತ್ತಮ. ಶ್ವಾಸ ತೆಗೆದುಕೊಳ್ತಾ ಮುಂದೆ ತಿರುಗಿ ಕೈಯನ್ನು ಬಿಡಿ. ಶ್ವಾಸ ಅಲ್ಲೇ ಬಿಡಿ. ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಮುಂದೆ ಚಾಚಿ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಹಾಗೆ ಇನ್ನೊಂದು ಬದಿಯಲ್ಲೂ ಇದೇ ಅಭ್ಯಾಸವನ್ನು ಪುನರಾವರ್ತನೆ ಮಾಡಬೇಕು. ಶ್ವಾಸ ಬಿಡ್ತಾ ನಿಮ್ಮ ಬಲ ಕಾಲನ್ನು ಮಡಚಿ ಎಡ ಹಿಪ್ಪಿನ ಬದಿಯಲ್ಲಿ ಇಟ್ಕೊಳ್ಳಿ. ಹಾಗೆ ಶ್ವಾಸ ಬಿಡ್ತಾ ನಿಮ್ಮ ಎಡ ಕಾಲನ್ನು ಮಡಚಿ ವರ್ಟಿಕಲ್ ಆಗಿ ಮಡಚಿ. ಹಾಗೆ ಶ್ವಾಸ ತೆಗೆದುಕೊಳ್ಳಿ. ಶ್ವಾಸ ಬಿಡ್ತಾ ನಿಮ್ಮ ಎಡ ಕೈಯನ್ನು ಬೆನ್ನ ಹಿಂದೆ ತಗೊಂಡು ಬಂದು ಬಲ ತೊಡೆಯನ್ನು ಹಿಡ್ಕೊಳ್ಳಿ ಮತ್ತು ಬಲ ಕೈಯನ್ನು ಎಡಮಂಡಿಯ ಎಡಭಾಗದಲ್ಲಿ ತಗೊಂಡು ಬಂದು ಬಲಪಾದದ ಗಂಟು ಅಥವಾ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಹಾಗೆ ಶ್ವಾಸ ಬಿಡ್ತಾ ಗಲ್ಲವನ್ನು ತಿರುಗಿಸಿ ಹಿಂದೆ ನೋಡಿ ಎಡಭಾಗಕ್ಕೆ. ಎಡ ಭುಜದ ನೇರಕ್ಕೆ ನಿಮ್ಮ ಗಲ್ಲ ಇರಲಿ. 5 ಉಸಿರಾಟ ಮಾಡಬೇಕು. ಐದು ಉಸಿರಾಟ ಮಾಡ್ತಾ ಇದ್ದಂತೆ ಶ್ವಾಸ ತೆಗೆದುಕೊಳ್ತಾ ಮುಂದೆ ತಿರುಗಿ ಶ್ವಾಸ ಬಿಡಿಯಲ್ಲೇ ಕಾಲನ್ನು ನಿಧಾನವಾಗಿ ಮುಂದಕ್ಕೆ ಚಾಚಿ. ಮುಂದಿನ ಅಭ್ಯಾಸ ನಾವಾಸನ. ಹೊಟ್ಟೆಯ ಮಾಂಸಖಂಡಗಳ ಬಲಕ್ಕೆ ಅಥವಾ ಶಕ್ತಿಗೊಳಿಸಲು ನಾವಾಸನದಂತೆ ಬೇರೊಂದು ಆಸನ ಇಲ್ಲ. ನಾವಾಸನದ ಅಭ್ಯಾಸ ಮಾಡೋಣ. ಹಿಪ್ ಬ್ಯಾಲೆನ್ಸ್ ಅಭ್ಯಾಸ ಇದು. ಶ್ವಾಸ ತೆಗೆದುಕೊಳ್ತಾ 2 ಕಾಲುಗಳನ್ನು ನೇರವಾಗಿ ಎತ್ತಿ ಮೇಲಕ್ಕೆ, ಹಾಗೆ ಹಿಂದಕ್ಕೆ ಲೀನ್ ಆಗ್ತಾ ಹಿಪ್ಪಿನ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಕೈಯನ್ನು ಮುಂದಕ್ಕೆ ಚಾಚಿ ಸಾಧ್ಯ ಆದಷ್ಟು ಉಸಿರಾಟ ಮಾಡಿ. ಮಿನಿಮಮ್ 5 ಉಸಿರಾಟ ಮಾಡಿ. ಕಾಲು ಬೆರಳ ತುದಿಯನ್ನು ನೋಡಬೇಕು. 5 ಉಸಿರಾಟ ಆದ ಕೂಡಲೇ ಶ್ವಾಸ ಬಿಡ್ತಾ ಕೆಳಕ್ಕೆ ಬನ್ನಿ. ಅವರವರ ಶಕ್ತಿಗನುಸಾರವಾಗಿ ಉಸಿರಾಟವನ್ನು ಹಿಡಿದಿಟ್ಕೊಳ್ಬೇಕು. ಈಗ ಪವನ ಮುಕ್ತಾಸನದ ಅಭ್ಯಾಸ ಮಾಡೋಣ. ಬೆನ್ನಲ್ಲಿ ನೇರವಾಗಿ ಮಲ್ಕೊಳ್ಳಿ. ಶ್ವಾಸ ಬಿಡ್ತಾ ನಿಮ್ಮ ಬಲ ಕಾಲನ್ನು ಮಡಚಿ ಎದೆ ಮೇಲೆ ತಗೊಂಡು ಬನ್ನಿ. 2 ಕೈಗಳಿಂದ ಶಿನ್ ಬೋನನ್ನು ಹಿಡ್ಕೊಳ್ಳಿ. ಸಾಧ್ಯ ಆದರೆ ಆಪೋಸಿಟ್ ಎಲ್ಬೋ ಕ್ಯಾಚ್ ಮಾಡಿ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಹಣೆ, ಮೂಗು ಅಥವಾ ಗಲ್ಲ ಯಾವುದಾದ್ರು ಒಂದು ಅಂಗವನ್ನು ಮಂಡಿಗೆ ತಾಗಿಸಿ ಪಾದವನ್ನು ಫ್ರೀ ಇಟ್ಕೊಳ್ಳಿ. 5 ಉಸಿರಾಟ ಮಾಡಿ. ಶ್ವಾಸ ಬಿಡ್ತಾ ತಲೆಯನ್ನು ಕೆಳಗಿಡಿ. ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಮುಂದಕ್ಕೆ ಚಾಚಿ. ಹಾಗೆ ಇನ್ನೊಂದು ಬದಿಯಲ್ಲೂ ಅಭ್ಯಾಸವನ್ನು ಮಾಡಿ. ಶ್ವಾಸ ಬಿಡ್ತಾ ನಿಮ್ಮ ಎಡಕಾಲನ್ನು ಮಡಚಿ ಎದೆಯ ಮೇಲೆ ತಗೊಂಡು ಬನ್ನಿ. ಹೊಟ್ಟೆಯನ್ನು ಸರಿ ಒತ್ತಬೇಕು ಈ ಅಭ್ಯಾಸದಲ್ಲಿ. ಹಾಗೆ ಶಿನ್ ಬೋನನ್ನು ಹಿಡ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಹಣೆಯನ್ನು ಮಂಡಿಗೆ ಟಚ್ ಮಾಡಿ. ದೀರ್ಘ ಉಸಿರಾಟ. ಹೊಟ್ಟೆಯ ಮೂಮೆಂಟ್ನ ಮೇಲೆ ಸರಿಯಾದ ಗಮನ ಇರಲಿ. ಪಾದಗಳು ಫ್ರೀ ಆಗಿರಲಿ. 5 ಶ್ವಾಸ ಆದ ಕೂಡಲೇ ಶ್ವಾಸ ಬಿಡ್ತಾ ಮೊದಲು ತಲೆಯನ್ನು ಕೆಳಕ್ಕೆ ತಗೊಂಡು ಬನ್ನಿ. ಹಾಗೆ ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಮುಂದಕ್ಕೆ ಚಾಚಿ. ಇನ್ನು 2 ಕಾಲುಗಳನ್ನು ಮಡಚಬೇಕು. ಎಕ್ಸೇಲ್,
ಎರಡೂ ಕಾಲುಗಳನ್ನು ಮಡಚಿ ಹೊಟ್ಟೆ ಭಾಗವನ್ನು ಸರಿಯಾಗಿ ಒತ್ತಬೇಕು. ಶಿನ್ ಬೋನನ್ನು ಹಿಡ್ಕೊಳ್ಳಿ, ಆಪೋಸಿಟ್ ಎಲ್ಬೋ ಕ್ಯಾಚ್ ಮಾಡಿ. ಹಾಗೆ ಶ್ವಾಸ ತೆಗೆದುಕೊಳ್ತಾ ತಲೆಯನ್ನು ಎತ್ತಿ 5 ಉಸಿರಾಟ. ಈ ಆಸನದ ಹೆಸರೇ ಹೇಳುವಂತೆ ದೇಹದಲ್ಲಿರುವಂಥ ಅಪಾನ ವಾಯುವಿನ ಎಗ್ರವೇಶನನ್ನು ಮುಕ್ತಗೊಳಿಸ್ತದೆ. ಪವನ ಮುಕ್ತಾಸನ. ಯಾರಿಗೆಲ್ಲ ಬ್ಲೋಟಿಂಗ್ ಆಗುತ್ತೆ ಅವರು ಈ ಅಭ್ಯಾಸದಲ್ಲಿ 5ರಿಂದ 10, 15, 20 ಉಸಿರಾಟ ಮಾಡ್ತಾ ದಿನನಿತ್ಯ ಅಭ್ಯಾಸ ಮಾಡಿದ್ರೆ ಅಪಾನ ವಾಯುವಿನಿಂದ ಮುಕ್ತಗೊಳಿಸ್ತದೆ. ಶ್ವಾಸ ಬಿಡ್ತಾ ತಲೆಯನ್ನು ಕೆಳಗಿಡಿ. ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಮುಂದಕ್ಕೆ ಚಾಚಿ. ಇನ್ನು ಜಠರ ಪರಿವರ್ತದ ಅಭ್ಯಾಸ ಮಾಡೋಣ. ಜಠರ ಪರಿವರ್ತ ಹೆಸರೇ ಹೇಳುವಂತೆ ಜಠರವನ್ನು ಅಂದರೆ ಹೊಟ್ಟೆಯ ಭಾಗವನ್ನು ಪರಿವರ್ತನೆಗೊಳಿಸೋದು, ಅಂದರೆ ಟ್ವಿಸ್ಟ್ಗೊಳ್ಳುವಂಥದ್ದು. ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನು ಶೋಲ್ಡರ್ ಲೆವೆಲ್ ತನಕ ಸ್ಪ್ರೆಡ್ ಮಾಡ್ಕೊಳ್ಳಿ. ಶ್ವಾಸ ಪೂರ್ತಿಯಾಗಿ ಹೊರಹಾಕಿ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲನ್ನು ನೇರವಾಗಿ ಮೇಲಕ್ಕೆತ್ತಿ, ನೆಲಕ್ಕೆ ಲಂಬವಾಗಿರಲಿ. ಹಾಗೆ ಶ್ವಾಸ ಬಿಡ್ತಾ ಎರಡೂ ಕಾಲುಗಳನ್ನು ಬಲಭಾಗಕ್ಕೆ ತಗೊಂಡು ಹೋಗಿ ಶೋಲ್ಡರ್ ಲೆವೆಲಲ್ಲಿ ನಿಮ್ಮ ಬಲಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಸಾಧ್ಯ ಆದರೆ ಎಡ ಹೆಬ್ಬೆರಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ನು ಬೆನ್ನನ್ನು ನೇರವಾಗಿಟ್ಟು ಎಡಕೈ ಬೆರಳ ತುದಿಯನ್ನು ನೋಡಬೇಕು. ಇದಕ್ಕೆ ಡಯಾಗನಲ್ ಟ್ವಿಸ್ಟಿಂಗ್ ಅಂತಲೂ ಕರೀತಾರೆ. ಹಾಗೆ ಹೊಟ್ಟೆಯನ್ನು ಸರಿಯಾಗಿ ಆಕುಂಚನ ಮತ್ತು ವಿಕಸನ ಮಾಡಬೇಕು ಶ್ವಾಸದ ಜೊತೆಗೆ. ಶ್ವಾಸ ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. ಶ್ವಾಸ ಬಿಡ್ತಾ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ. ಎಡಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಈಗ. ಹಾಗೆ ಬಲಕೈ ಬೆರಳ ತುದಿಯನ್ನು ನೋಡಿ. ಇದರಿಂದ ಜಠರ ಭಾಗ ಹಾಗೂ ಹೊಟ್ಟೆಯಲ್ಲಿರುವಂಥ ಎಲ್ಲ ಅಂಗಾಂಗಗಳು ಉತ್ತಮವಾದ ಮಸಾಜಿಂಗ್ ಎಫೆಕ್ಟನ್ನು ಪಡ್ಕೊಂಡು ಅದರ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ. ಇದರಿಂದಾಗಿ ಡೈಜೆಷನಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ನಿಧಾನವಾಗಿ ಪರಿಹರಿಸಿಕೊಳ್ಬೋದು. ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಮೇಲಕ್ಕೆತ್ತಿ. ಹಾಗೆ ಶ್ವಾಸ ಬಿಡುತ್ತಾ ಕಾಲನ್ನು ಕೆಳಕ್ಕೆ ತಗೊಂಡು ಬನ್ನಿ. ಹಾಗೆ ಸಮಸ್ಥಿತಿಯಲ್ಲಿ ಮಲ್ಕೊಳ್ಳಿ. ಹೀಗೆ ದಿನನಿತ್ಯ ಎಲ್ಲ ಅಭ್ಯಾಸಗಳನ್ನು ಮಾಡೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾದ ಗ್ಯಾಸ್ಟ್ರೈಟಿಸ್, ಬ್ಲೋಟಿಂಗ್ ಇವುಗಳನ್ನೆಲ್ಲ ಹೋಗಲಾಡಿಸಿಕೊಂಡು ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸಿಕೊಂಡು ನಮ್ಮ ಇಮ್ಯುನಿಟಿಯನ್ನು ಕೂಡ ಹೆಚ್ಚಿಸಿಕೊಳ್ಬೋದು. ಶುಭವಾಗಲಿ. ನಮಸ್ತೆ.